ಕ್ಲಾಸ್ 1 ಆಫೀಸರ್ ಮಾಡಿ ಕಳಿಸಿರುವಂಥವ್ರು ಎಚ್ ಎನ್ ಕೃಷ್ಣರವರು. ದೇವೇಗೌಡರು ಏನು ಕೆಲಸ ಮಾಡ್ತಾರೆ ಹಾಗೆ ಅಂತ ಹೇಳಿದ್ರೆ, ಎಚ್ ಎನ್ ಕೃಷ್ಣ ಅಂತವ್ರನ್ನ ಅಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹಾರಿಸಿಕೊಳ್ಳಿಸ್ತಾರೆ ಅಂತ. ಅವರು ಈ ಸಮಾಜದ ಒಳಿತಿಗಾಗಿ, ಅಭ್ಯುದಯಕ್ಕಾಗಿ ಪ್ರಾಮಾಣಿಕವಾಗಿ ದುಡಿತಾರೆ ಅಂತ ಎಚ್ ಎನ್ ಕೃಷ್ಣ ಅಂತವರ ಅವತಾರಗಳು, ಬಹುಶಃ ದೇವೇಗೌಡರ ಸೃಷ್ಟಿ ಸಾವಿರಾರಿದಾವೆ. ನಾವೆಲ್ಲ ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಬಹಳ ಮಾತನಾಡ್ತೀವಿ, ಬಸವಣ್ಣವರ ಬಗ್ಗೆ ಆಡಿ ಕೊಂಡಾಡ್ತೀವಿ. ನಾನು ಈ ನಾಡಿನಲ್ಲಿ ನಿಜವಾದ ಬಸವಣ್ಣವರ ಅನುಯಾಯಿಯನ್ನ, ಅಂಬೇಡ್ಕರ್ ಅವರ ಅನುಯಾಯಿಯನ್ನ ನೋಡಿದ್ದು ಹಾಗೆ ಅಂತ ಹೇಳಿದ್ರೆ, ಅದು ಪಾಲನೆ ರೂಪದಲ್ಲಿ, ಮಾತಿನ ರೂಪದಲ್ಲ, ಪಾಲನೆ ರೂಪದಲ್ಲಿ ಬಹುಶಃ ದೇಶದಲ್ಲೂ ಕೂಡ ಇರಬಹುದೇನೋ, ಅದು ಮಾನ್ಯ ಎಚ್ ಡಿ ದೇವೇಗೌಡ. ಇದು ಅಷ್ಟು ಸುಲಭದ ಮಾತಲ್ಲ. ಮಾದಾರ ಚೆನ್ನಯ್ಯ ತನ್ನ ತೊಡೆಯ ಚರ್ಮವನ್ನೇ ಪಾದರಕ್ಷೆ ಮಾಡಿ ಬಸವಣ್ಣವರು ಕೊಟ್ಟರೆ, ಅಯ್ಯೋ ತಂದೆ ಎಂಥ ಕೆಲಸ ಮಾಡಿದೆ ಅಂತೇಳಿ ತಲೆ ಮೇಲೆ ಇಟ್ಕೊಂಡಂಥವ್ರು ಬಸವಣ್ಣವರು. ಅದನ್ನ ಇವತ್ತಿನ ಸಮಾಜದಲ್ಲಿ ಎಲ್ಲ ವೈರುಧ್ಯಗಳನ್ನು ಮೀರಿ ತಳ ಸಮುದಾಯಗಳಿಗೆ, ಹಿಂದುಳಿದ ವರ್ಗಕ್ಕೆ ನಾನೇನಾದರೂ ಮಾಡಲೇಬೇಕು ಹಾಗೆ ಅಂತೇಳಿ ತಮ್ಮ ಅಧಿಕಾರ, ಬಹಳ ಅಲ್ಪ ಅಧಿಕಾರದ ಸಂದರ್ಭದಲ್ಲಿ ಮಾಡಿ ತೋರಿಸ್ತಂಥವ್ರು. ನಾನೊಂದ್ಸರಿ ಹೊನ್ನಾಳಿಗೆ ಹೋಗಿದ್ದೆ. ಅಲ್ಲಿ ಬಂಗಾರಪ್ಪನವ್ರು ಹೇಳ್ತಾ ಇದ್ರು, ದೇವೇಗೌಡರು ಏನು ಕೆಲಸ ಮಾಡಿದ್ರು ಹಾಗೆ ಅಂತ ಹೇಳಿದ್ರೆ, ಎಲ್ಲರಿಗೂ, ಎಲ್ಲ ವರ್ಗದ ತಳವರ್ಗದವರು ಕೂಡ ರಿಸರ್ವೇಶನ್ ತಂದರು. ಊರಿನ ಗೌಡ ನಾನು ನಿಲ್ಲಕ್ಕಾಗದಿಲ್ವಲ್ಲ ಹಾಗೆ ಅಂತೇಳಿ ಅವ್ರ ಮನೆಯಲ್ಲೇ ಕೆಲಸ ಮಾಡ್ತಿದ್ದಂಥ ರುದ್ರಿಯನ್ನ ಗ್ರಾಮ ಪಂಚಾಯತಿಗೆ ನಿಲ್ಲಿಸ್ಬಿಟ್ಟ. ರಿಸರ್ವೇಶನ್, ದೇವೇಗೌಡರು ರಿಸರ್ವೇಶನ್ ತಂದುಬಿಟ್ಟಿದ್ದಾರೆ. ರುದ್ರಿ ಗೆದ್ಬಿಟ್ಲು. ಆಗ ಊರಿನ ಗೌಡ ರುದ್ರಿಯನ್ನ ರುದ್ರಮ್ಮ ಅಂದ. ಮತ್ತೆ ರಿಸರ್ವೇಶನ್ ಮತ್ತು ಬಂದ್ಬಿಡ್ತು. ರುದ್ರಮ್ಮಂದೇ ರಿಸರ್ವೇಶನ್, ರುದ್ರಮ್ಮ ಅಧ್ಯಕ್ಷ ಆಗ್ಬಿಟ್ಲು, ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ಬಿಟ್ಲು. ಆಗ ಊರಿನ ಗೌಡ ರುದ್ರಮ್ಮನ ರುದ್ರಕ್ಕನವರು ಮಾಡಿ. ಇದು ದೇವೇಗೌಡರ ಶಕ್ತಿ. ಎಲ್ಲ ಸಮುದಾಯಗಳು ಇವತ್ತು ಎಸ್ಟಿಗೆ ಮೀಸಲಾತಿ ಕೊಟ್ಟಂಥವ್ರು ದೇವೇಗೌಡರು. ಹಿಂದುಳಿದ ವರ್ಗಕ್ಕೆ ಮೀಸಲಾತಿ ಕೊಟ್ಟಂಥವ್ರು ದೇವೇಗೌಡರು. ಹುಟ್ಟಿದ ಸಮುದಾಯಕ್ಕೆ ಏನು ಮಾಡಿದ್ರು ಅನ್ನೋದಕ್ಕಿಂತ ನನ್ನ ನಂಬಿರುವಂಥ ಸಮುದಾಯಗಳಿಗೆ, ನನ್ನ ನಾಡಿನ ಜನಕ್ಕೆ, ಈ ನೆಲದ ಜನಕ್ಕೆ ನಾನು ಏನು ಮಾಡಿದೆ ಅಂತೇಳಿ ನನ್ನ ಯಾರು ಕೇಳಬಾರದು, ಆ ಪ್ರಶ್ನೆ ನನ್ನ ಕುಟುಂಬಕ್ಕೂ ಕೂಡ ಬರಬಾರ್ದು ಹಾಗೆ ಅಂತೇಳಿ ತನಿಗೆ ಕೊಟ್ಟಂಥ ಬಹಳ ಅಲ್ಪಾವಧಿಯ ಅಧಿಕಾರವನ್ನು ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ, ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಇಡೀ ಜಗತ್ತು ತಿರುಗಿ ನೋಡುವಂತೆ, ಕೇವಲ 11 ತಿಂಗಳು ಮುಖ್ಯಮಂತ್ರಿಗಳಾಗಿ, 11 ತಿಂಗಳು ಪ್ರಧಾನಮಂತ್ರಿಗಳಾಗಿ ಸುಗತಾ ಶ್ರೀನಿವಾಸ್ ಅವರು ಮಾತನಾಡ್ತಾ ಇದ್ರೆ, ಅವರು ಬರೆದಿರುವಂಥ ಪುಸ್ತಕವನ್ನು ಒಂದಷ್ಟು ಪುಟಗಳನ್ನ ತಿರುವಾಕ್ಬಿಟ್ರೆ, ದೇವೇಗೌಡರು ಒಂದು ದೊಡ್ಡ ಸಮುದ್ರ. ನಾವು ಅವರನ್ನು ಅಷ್ಟೇ ಅರ್ಥ ಮಾಡಿಕೊಂಡಿದ್ದೇವೆ ಹಾಗೆ ಅಂತೇಳಿ ಅನ್ನಿಸ್ಬಿಡ್ತದೆ. ಬಹುಶಃ ದೇವೇಗೌಡರನ್ನ ಇನ್ನೂ ಅವ್ರ ಮಕ್ಕಳೇ ಅರ್ಥ ಮಾಡ್ಕೊಂಡಿದ್ದಾರೋ ಇಲ್ವೋ ಅಷ್ಟು.
ಅಂದರೆ ಅವ್ರು ಯಾರಿಗೂ ಅರ್ಥ ಆಗೋದಿಲ್ಲ, ಯಾರಿಗೂ ಅರ್ಥ ಆಗೋದಿಲ್ಲ ಅವ್ರನ್ನ ನಾನು ಮೊನ್ನೆ ಒಂದು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ದೇವೇಗೌಡರನ್ನ ಡಿಕೋಡ್ ಮಾಡುವಂತ ಇದು ಇನ್ನು ಯಾವುದು ಉಟ್ಕೊಂಡೇ ಇಲ್ಲ, ಅವ್ರನ್ನ ಡಿಕೋಡ್ ಮಾಡೋಕ್ಕೆ ಆಗೋದಿಲ್ಲ. ಈಗ ಸುಗತಾ ಶ್ರೀನಿವಾಸ್ ಅವರು ಹೇಳ್ತಾ ಇದ್ದಾರೆ, ನಾವಿಲ್ಲೇ ಕುಂತಿದ್ದೀವಿ, ಅರ್ಧ ಗಂಟೆ ಮುಂಚೆ ಅವರು ಇಲ್ಲೇ ಕಣ್ಮುಚ್ಕೊಂಡು ಸುಮ್ಮನೆ ನಮ್ಮನ್ನೆಲ್ಲ ಗಮನಿಸ್ತಾ ಇದ್ದಾರೆ. ಆದರೆ ಅವ್ರ ಟ್ವೀಟ್ ಮೂಲಕ ಗೋದಾವರಿ ನದಿಯ ವಿಷಯ ಪ್ರಸ್ತಾಪ ಆಗಿದೆ. ಎಂಥ ವ್ಯಕ್ತಿತ್ವ! ಎಲ್ಲಿ ಗೋದಾವರಿ ನದಿ? ನಾವಿರೋದೆಲ್ಲಿ? ಅಲ್ಲಿನ ಜನಕ್ಕೆ ಕೂಡ ನ್ಯಾಯ ಸಿಗಬೇಕು ಅವ್ರ ಮನೆಗೆ ಅವ್ರನ್ನ ಮಾತಾಡಿಸ್ಲಿಕ್ಕೆ ಹೋದ್ರೆ ಎಲ್ಲ ರಾಷ್ಟ್ರಗಳ ನ್ಯೂಸ್ಗಳನ್ನ ಹಾಕೊಂಡು ನೋಡ್ತಾ ಇರ್ತಾರೆ. ಕರೆಂಟ್ ಅಫೇರ್ಸ್ ಎಲ್ಲೆಲ್ಲಿ ಯಾವ ದೇಶದಲ್ಲಿ ಏನೇನು ಆಗ್ತಾ ಇದೆ, ಟ್ರಂಪ್ ಏನು ಹೇಳ್ದ, ಪುಟಿನ್ ಏನು ಹೇಳ್ದ, ಇರಾನ್ ಅಧ್ಯಕ್ಷ ಏನು ಹೇಳ್ತಾನೆ, ಇಸ್ರೇಲ್ ಅಧ್ಯಕ್ಷ ಏನು ಹೇಳ್ತಾನೆ, ಪಾಕಿಸ್ತಾನ ಯಾವ ಥರ ರಿಯಾಕ್ಟ್ ಮಾಡ್ತಾ ಇದೆ. ಅದೆಲ್ಲ ಎಷ್ಟು ಅವಶ್ಯಕತೆ ಇಲ್ಲ ಅನ್ನುವಂಥದ್ದಲ್ಲ. ಅದನ್ನು ತಕ್ಷಣ ಅವರು ಯಾರಿಗೆ ಯಾವ ವಿಷಯವನ್ನ ಯಾವ ಪರಿಣಾಮದಲ್ಲಿ ತಿಳಿಸಬೇಕು ಹಾಗೆ ಅಂತ ಯೋಚನೆ ಮಾಡಿ ಅವರ ಸಹಾಯಕರನ್ನು ಕರೆದು ತಕ್ಷಣನೇ ತಿಪ್ಪೇಸ್ವಾಮಿರವರು ಇಲ್ಲಿದ್ದಾರೆ, ಅವ್ರ ಮೂಲಕ ಯಾರಿಗೆ ಏನು ತಿಳಿಸ್ಬೇಕು ಅದನ್ನು ತಿಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದು ದೇವೇಗೌಡರು. ನಾನು ಅಧಿಕಾರದಲ್ಲಿ ಇದ್ದೀನೋ ಅಥವಾ ಇಲ್ಲವೋ ಅದು ದೊಡ್ಡ ವಿಷಯ ಅಲ್ಲ. ನಾನು ಈ ದೇಶವನ್ನು ಆಳಿದ್ದೇನೆ, ನನ್ನ ಜವಾಬ್ದಾರಿ ಬಹಳ ದೊಡ್ಡದಿದೆ, ಅದನ್ನು ಗುರುತರವಾಗಿ ನಾನು ಮಾಡಬೇಕು. ಹಾಗೆ ದೇವೇಗೌಡರು ಶ್ರೀಮಠಕ್ಕೆ ಬಂದಂಥ ಸಂದರ್ಭದಲ್ಲಿ ರಾಜಶೇಖರ ರೆಡ್ಡಿ ಕೂಡ ಬಂದಿದ್ರು. ಅವರ ವ್ಯಕ್ತಿತ್ವ ಎಂಥದ್ದು, ಅವ್ರಿಗೆ ನಾನೊಂದು ಪತ್ರ ಕೊಟ್ಟೆ. ಆಂಧ್ರ ಪ್ರದೇಶದಲ್ಲಿ ಒಂದು 4-5 ಜಿಲ್ಲೆನಲ್ಲಿ ಎಲ್ಲ ಉಪಜಾತಿಗಳಿರುವಂಥ ಒಕ್ಕಲಿಗರಿದ್ದಾರೆ, ಅವ್ರಿಗೆ ಹಿಂದುಳಿದ ವರ್ಗದಲ್ಲಿ ಅವಕಾಶ ಇಲ್ಲ, ನೀವು ಇವ್ರಿಗೆ ಕನ್ವಿನ್ಸ್ ಮಾಡಬೇಕು ರಾಜಶೇಖರ ರೆಡ್ಡಿಗೆ. ಅವರು ಆ ಲೆಟ್ರ್ ಕೊಟ್ಟು ಅವ್ರಿಗೆ ಹೇಳಿದ್ರು, ನೋಡಿ ನಮ್ಮ ಸಮುದಾಯದಲ್ಲಿ ಇದೆಯಂತೆ, ನೊಂದಿದ್ದಾರೆ ಅವರೆಲ್ಲ, ನೀವು ಅವ್ರಿಗೆ ಅವಕಾಶ ಮಾಡಬೇಕು. ಅಷ್ಟೂ ಜಿಲ್ಲೆಗಳ ಒಕ್ಕಲಿಗ ಸಮುದಾಯಕ್ಕೆ ಬ್ಯಾಕ್ವರ್ಡ್ ಕ್ಲಾಸ್ ಅಂತೇಳಿ ಘೋಷಣೆ ಮಾಡಿ, ಹಿಂದುಳಿದ ವರ್ಗ ಅಂತೇಳಿ ಘೋಷಣೆ ಮಾಡಿ, ಮಾರನೇ ವಾರದ ಕ್ಯಾಬಿನೆಟ್ಟಲ್ಲೇ ರಾಜಶೇಖರ ರೆಡ್ಡಿ ಅವರು ಅವ್ರಿಗೆ ಮೀಸಲಾತಿಯನ್ನು ದೊರಕಿಸ್ಕೊಟ್ರು. ಅತ್ಯಂತ ಹಿಂದುಳಿದವರು ಅವರು, ಅದು ನಿಜನೂ ಕೂಡ. ಆ ಸಂದರ್ಭದಲ್ಲೇ ನೀರಾವರಿ ವಿಷಯ ಪ್ರಸ್ತಾಪ ಮಾಡೋದು, ಅದರಿಂದ ಮಡಕ್ಷಿರ ಹಕ್ಕು ಮತ್ತು 4-5 ಜಿಲ್ಲೆಗಳಿಗೆ ಆಂಧ್ರ ನೀರು ಹಾಗೆ ಅಂತೇಳಿ, ಶ್ರೀರಾಮರೆಡ್ಡಿ ತಾಗೂ ನೀರು ಹಾಗೆ ಅಂತೇಳಿ ಅನಂತಪುರ ಜಿಲ್ಲೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ನೀರನ್ನು ಕೊಡುವಂಥ ಕೆಲಸ ಮಾಡಿದ್ರು. ಅವತ್ತು ಬಹಳ ವಿಶೇಷ, ದೇವೇಗೌಡರು ತನ್ನ ಮಗ ಮುಖ್ಯಮಂತ್ರಿ ಅವ್ರನ್ನ ಕ್ಷಮಿಸಿರಲಿಲ್ಲ. ಇನ್ನೂ ನಾವೇನಾದ್ರೂ ಮಾಡಿ ಒಂದು ವೇದಿಕೆಗೆ ಅಪ್ಪ ಮಕ್ಕಳನ್ನು ತರಬೇಕು ಅಂತ ನಮ್ಮ ಆಸೆ. ಹೆಂಗೋ ಮಾಡಿ ಕುಮಾರಣ್ಣನ ಕರೆಸ್ಬಿಟ್ಟಿದ್ವಿ ನಾವು. ಕುಮಾರಣ್ಣವರು ಆ ವೇದಿಕೆಗೆ ಬಂದಿದ್ರು, ಅವತ್ತೇ ಕ್ಷಮಿಸಿದ್ದು ಅಂತೇಳಿ ಕಾಣ್ತದೆ ನನಗೆ. ಯೋಚನೆ ಮಾಡಬೇಕು, ದೇವೇಗೌಡರ ತತ್ವ ಆದರ್ಶಗಳು ಎಷ್ಟು ಕಠೋರ, ಅದನ್ನು ಯಾರೂ ಊಹೆ ಮಾಡೋಕ್ಕಾಗೋದಿಲ್ಲ. ನಾವು ಪೂಜನೀಯ ಹಿರಿಯ ಗುರುಗಳು ಬಾಲಗಂಗಾಧರನಾಥ ಸ್ವಾಮಿಗಳು, ಇವತ್ತು ಕುಮಾರ ಚಂದ್ರಶೇಖರ ಸ್ವಾಮೀಜಿಯವರು ಶಿಷ್ಯರಲ್ಲಿ ಬಂದಿದ್ದಾರೆ, ಕುಮಾರ ಚಂದ್ರಶೇಖರ ಸ್ವಾಮಿಗಳು, 3 ಹೋಗಿದ್ವಿ ನಾವು. ಎಲ್ಲೋ ಒಂದು ಕಡೆ ನಾನು ನಂಬಿದಂಥ ತತ್ವ ಆದರ್ಶಗಳು, ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರು ಸ್ವಲ್ಪ ಅದನ್ನ ಮೀರಿ ಬಿಟ್ರೇನೋ ಹಾಗೆ ಅಂತೇಳಿ ಅವರು ವರ್ಷಗಟ್ಟಲೆ ಅವ್ರನ್ನ ಮಾತಾಡಿಸ್ಲಿಲ್ಲ, ನೋಡ್ಲೇ ಇಲ್ಲ, ಭೇಟಿಗೆ ಅವಕಾಶ ಕೊಡಲಿಲ್ಲ. ಇಲ್ಲೇ ಕುಳಿತಿದ್ದಾರೆ ನಮ್ಮ ತಾಯಿಯವರು, ಅವಕಾಶನೇ ಕೊಡಲಿಲ್ಲ. ಅಂತ ಕಠೋರವಾದ ಮೌಲ್ಯಗಳು. ನಾವು ಅಂದ್ಕೊಳ್ತೀವಿ ಇದೆಲ್ಲ ಏನಪ್ಪ ಹಾಗೆ ಅಂತೇಳಿ, ಹತ್ತಿರದಿಂದ ಅದನ್ನು ನೋಡಿದಂಥವ್ರಿಗೆ ಮಾತ್ರ ಆ ಸತ್ಯ ಅರ್ಥ ಆಗುವಂಥದ್ದು. ನಾನು 2ನೇ ಸರಿ ಎಲ್ಲರೂ ಫೋನ್ ಮಾಡ್ತಾರೆ ಕುಮಾರಣ್ಣ ಅವರಿಗೆ, BJPಯಿಂದ ಮೋದಿ ಅವರು ಎಲ್ಲರೂ ಫೋನ್ ಮಾಡ್ತಾರೆ, ನೋಡು ಒಂದು ಅವಕಾಶ ಈಗ ನೀನು ತಗೋಬೇಕು, ಮುಖ್ಯಮಂತ್ರಿ ಆಗಿ ನಮ್ಮ ಪಕ್ಷದ ಜೊತೆ ನೀನು ಅಧಿಕಾರ ನಡೆಸಬೇಕು. ನಾನು ಫೋನ್ ಮಾಡ್ತೀನಿ, ಅಲ್ಲ ಇಂಥ ಅವಕಾಶ ಇದೆ, ನೀವು ಯಾಕೆ ಇನ್ನೊಂದು ಸರಿ ಅವಕಾಶ ತಗೋಬಾರ್ದು? ಕುಮಾರಣ್ಣವ್ರು ಬಹಳ ದೊಡ್ಡ ವ್ಯಕ್ತಿತ್ವ. ಅವ್ರು ಹೇಳಿದ್ರು, ಇಲ್ಲ ಬುದ್ಧಿ, ಒಂದು ಸರಿ ನೋವು ಮಾಡಿಬಿಟ್ಟಿದ್ದೀನಿ ನಮ್ಮ ತಂದೆ ಅವರಿಗೆ,
ಇಲ್ಲ ತಂದೆಯವರು ಒಪ್ಕೊಂಡಿದ್ದಾರೆ, ಅವರು ಹೇಳ್ತಾರೆ, ಅದ್ರ ಒಳಗೆ ತುಂಬ ನೊಂದ್ಕೊಳ್ತಾರೆ ಅವರು ನಂಬಿರುವಂಥ ತತ್ವ ಆದರ್ಶಕ್ಕೆ ಮತ್ತೆ ನಾನು ಪೆಟ್ಟು ಕೊಡುವಂಥ ಕೆಲಸ ಮಾಡೋದಿಲ್ಲ. ಅದಾದ್ಮೇಲೆ ಏನಾಯಿತು ಅಂತೇಳಿ ನಿಮಗೆಲ್ಲ ಗೊತ್ತು. ಬಹುಶಃ ನಾನು ಈ ಲೋಕಸಭೆಯಲ್ಲಿ ಗೌಡ್ರು ಯಾವ ಮಾತನ್ನು ಕೂಡ ಸುಮ್ಮನೆ ಹೇಳುವಂಥ ವ್ಯಕ್ತಿ ಅಲ್ಲ. ಲೋಕಸಭೆಯಲ್ಲಿ ಮತ್ತೆ ನಾನು ಫಿನಿಕ್ಸ್ ಆಗಿ ಧೂಳಿನಿಂದ ಎದ್ದು ಬರ್ತೀನಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದಾರೆ? ಈಗಾಗಲೇ 25-30 ವರ್ಷ ಕಳೀತು, ಹೆಂಗೆ ಇದು ಯಾವ ಥರ ಅಂತ. ಕುಮಾರಣ್ಣವ್ರು ಇನ್ನೇನು ಮುಗ್ದೇ ಹೋಗ್ಬಿಟ್ರು ರಾಜಕೀಯವಾಗಿ, ಇನ್ಯಾವ ಅವಕಾಶಗಳು ಅವ್ರಿಗೆ ಇನ್ನೇನು ಬರುವಂಥದ್ದಿಲ್ಲ. ಹಾಗೆ ನೋಡಿದ್ರೆ ನಾವೆಲ್ಲ ಹೇಳಿದ್ವು, ನೀವು ಯಾಕೆ ಲೋಕಸಭೆಗೆ ನಿಲ್ತೀರಿ, ನೀವು ಸುಮ್ಮನೆ ಹಾಗೆ ಅಂತ. ಆದರೆ ದೇವರು ಅವ್ರನ್ನ ಬಿಡಲಿಲ್ಲ. ಮತ್ತೆ ಜನಗಳು ಅವ್ರನ್ನ ಒತ್ತಾಯಪೂರ್ವಕವಾಗಿ ಲೋಕಸಭೆಗೆ ನಿಲ್ಲಿಸಿದ್ರು. ಆನಂತರ ಗೊತ್ತಾಯಿತು ನಮಗೆ, ಕುಮಾರಣ್ಣವರು ಲೋಕಸಭೆಯಲ್ಲಿ ಗೆದ್ದರು, ಕೇಂದ್ರ ಮಂತ್ರಿಗಳು ಆದರು. ಫೀನಿಕ್ಸ್ ಯಾವುದು ಅಂತ ದೇವೇಗೌಡರ ಫೀನಿಕ್ಸು ಕುಮಾರಸ್ವಾಮಿ ಅವರು. ನಾವು ಅಂದ್ಕೊಂಡ್ವಿ, ಇದೇನು ಉಕ್ಕು ಕಾರ್ಖಾನೆ, ಉಕ್ಕು ಮಂತ್ರಿ ಕೊಟ್ಟಿದ್ದಾರೆ, ಬೃಹತ್ ಉದ್ಯಮ ಕೊಟ್ಟಿದ್ದಾರೆ, ಇವೆಲ್ಲ ಸಬ್ಜೆಕ್ಟ್ ಕುಮಾರಣ್ಣವ್ರ ತಲೆಗೆ ಯಾವಾಗ ಹೋಗ್ತದೆ? ಇದು ಹೆಂಗೆ ಸಾಧ್ಯ? ಮತ್ತು ಕುಮಾರಣ್ಣವರು ಶಿರಾಕ್ ಬಂದರು, ಮಠಕ್ಕೆ ಬಂದರು. ನಾವು ಹೇಳಿದ್ವಿ, ದಯಮಾಡಿ ನಮ್ಮ ತುಮಕೂರಿನಲ್ಲಿ HMT ಫ್ಯಾಕ್ಟ್ರಿ ಬಹಳ ಇದರಲ್ಲಿದೆ, ಸಿಕ್ಕಾಗ್ಬಿಟ್ಟಿದೆ, ಬಹಳ ಒಳ್ಳೆ ಕಾರ್ಖಾನೆ, ಅದಕ್ಕೇನಾದರೂ ಒಂದು ಕಾಯಕಲ್ಪ ಕೊಡಬೇಕಲ್ಲ. ಭದ್ರಾವತಿ ಮಹಾರಾಜರು ಉಕ್ಕಿನ ಕಾರ್ಖಾನೆ ಮಾಡಿದರು, ಏನಾದರೂ ಮಾಡಬೇಕಲ್ಲ. ಆಯ್ತು ಬದಿ ನೋಡೋಣ ಅಂತ ಹೋದರು. ನಾನು ಅಂದ್ಕೊಂಡ್ವಿ, ಏನೋ ಸುಮ್ಮನೆ ನಮ್ಮಂಥವ್ರು ಸಾವಿರಾರು ಜನ ಹೇಳ್ತಾರೆ, ಹಂಗೆ ಇವರು ಕೇಳ್ಕೊಂಡು ಹೋಗಿರ್ತಾರೆ ಅಂತ. ಇವತ್ತು ಉಕ್ಕಿನ ಕಾರ್ಖಾನೆ ತುಂಬ, ಯಾರೂ ಬಂದರೂ ಸರಿ ಮಾಡದೇ ಇರುವಂಥ ಉಕ್ಕಿನ ಕಾರ್ಖಾನೆಗೆ ಪುನಶ್ಚೇತನವನ್ನು ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಸರ್ಕಾರ ಮತ್ತು ಬೇರೆ ರಾಜ್ಯದ ಸರ್ಕಾರಗಳು ಏನಾದರೂ ಸಹಕಾರ ಕೊಟ್ಟಿದ್ದೇ ಆದರೆ, ಇವೆಲ್ಲ HMT ಟ್ರ್ಯಾಕ್ಟರ್ಗಳು ನೋಡಿದ್ದೀರ, ಬಹಳ ಸರಳವಾಗಿ ಒಬ್ಬ ಹಳ್ಳಿ ಮನುಷ್ಯನು ಕೂಡ ರಿಪೇರಿ ಮಾಡಿಕೊಂಡು ಓಡಿಸ್ಬೋದು ಅಂತ ಒಳ್ಳೆ ಟ್ರ್ಯಾಕ್ಟ್ರು ನಿಂತು ಹೋಯ್ತದು HMT. ಹಾಗೆ ವಾಚ್, ಅತ್ಯುತ್ತಮ ಕ್ವಾಲಿಟಿ ಗುಣಮಟ್ಟದ ವಾಚ್ ಸರ್ಕಾರದಿಂದ ತಯಾರಾಗ್ತಾ ಇತ್ತು. ಅದು ಸಾವಿರಾರು ಕೋಟಿ ಆಸ್ತಿ ಬೆಂಗಳೂರಿನಲ್ಲೂ ತುಮಕೂರಿನಲ್ಲೂ ಎಲ್ಲ. ಈ ಕುಮಾರಣ್ಣವರು ಅದನ್ನು ಪುನಶ್ಚೇತನಗೊಳಿಸಬೇಕು ಹಾಗೆ ಅಂತೇಳಿ ಹೊರಟಿದ್ದಾರೆ. ನಾನು ಅಂದ್ಕೊಂಡೆ. ಆಮೇಲೆ ನಾನು ಮಾತನಾಡ್ತಾ ಹಿರಿಯರ ಹತ್ರ ಕೇಳಿದೆ, ಉಕ್ಕು ಕಾರ್ಖಾನೆ ಏನಿದು? ಉಕ್ಕು ಮಂತ್ರಿ ಬಹಳ ದೊಡ್ಡ ಇಲಾಖೆ ಅದು, ಇಲ್ಲ ಒಂದು 4-5 ಜನದ ಹತ್ರ ಇದೆ ಅಷ್ಟೇ ಅದು. ಆದರೆ ನೀವು ಯೋಚನೆ ಮಾಡಬೇಕು, ಆಂಧ್ರ ಎಲ್ಲಿ ವೈಜಾಗ್, ಎಲ್ಲಿ ವಿಶಾಖಪಟ್ಟಣ, ಅಲ್ಲಿ ಸರ್ಕಾರ ಕೇವಲ ಕೆಲವೇ 100 ಕೋಟಿಗಳಿಗೆ ಮಾರಲಿಕ್ಕೆ ಹೊರಟಿದ್ದಂಥ, ಅಂದರೆ ಬೇರೆ ಪ್ರೈವೇಟೈಸ್ ಮಾಡಲಿಕ್ಕೆ ಹೊರಟಿದ್ದಂಥ ಕಾರ್ಖಾನೆಯನ್ನು ಸರ್ಕಾರವನ್ನೇ ಒಪ್ಪಿಸಿ ಸುಮಾರು 6-8 ಸಾವಿರ ಕೋಟಿಯನ್ನು ಸಹಾಯಧನವನ್ನು ನೀಡಿ ಇವತ್ತು 20-30 ಸಾವಿರ ಕುಟುಂಬಗಳಿಗೆ ಬಹಳ ದೊಡ್ಡ ಬೆಳಕನ್ನು ನೀಡುವಂಥ ಕೆಲಸವನ್ನು ಮಾಡಿದ್ರು. ಇವತ್ತು ಅಲ್ಲಿನ ಪಾಲಿನ ಜನಕ್ಕೆ ಕುಮಾರಣ್ಣವರು ಒಬ್ಬ ವ್ಯಕ್ತಿ ಆಗಿಲ್ಲ, ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ಪರಿಣಮಿಸಿದ್ದಾರೆ. ಇವತ್ತಿಲ್ಲಿರ್ತಾರೆ, ನಾಳೆ ಆಗಲೇ ಸೇಲಮಲ್ಲಿ ಇರ್ತಾರೆ, ಅಲ್ಲಿಂದ ನೋಡಿದ್ರೆ ಆಗಲೇ ನಾಗಾಲ್ಯಾಂಡಲ್ಲಿ ಇರ್ತಾರೆ, ಇನ್ಯಾವುದೋ ರಾಜ್ಯದ ಆ ಮೂಲೆಯಲ್ಲಿ ಹೋಗಿ ಉಕ್ಕಿನ ಕಾರ್ಖಾನೆಯನ್ನು ನೋಡ್ತಾ ಇರ್ತಾರೆ. ಯಾವ್ಯಾವ ಇವತ್ತು ಪ್ರೈವೇಟೈಸ್ ಮಾಡಲಿಕ್ಕೆ ಹೊರಟಿದ್ರು ಸರ್ಕಾರಿ ಸ್ವಾಮ್ಯದ ಉದ್ಯಮಗಳನ್ನು ಇವತ್ತು ಲಕ್ಷಾಂತರ ಕೋಟಿ ದುಡ್ಡನ್ನು ತಂದು ಪುನಶ್ಚೇತನಗೊಳಿಸೋದಲ್ಲದೆ ಲಕ್ಷಾಂತರ ಕುಟುಂಬಕ್ಕೆ ಒಂದು ಹೊಸ ಚೈತನ್ಯವನ್ನು ನೀಡುವಂಥ ಕೆಲಸವನ್ನು ಉದ್ಯಮ ಇಲಾಖೆಯಲ್ಲಿ ಮತ್ತು ಉಕ್ಕು ಇಲಾಖೆಯಲ್ಲಿ ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿರವರು ಮಾಡಿ ತೋರಿಸ್ತಾ ಇದ್ದಾರೆ.
ಹಂಗಾಗಿ ಅಂದ್ಕೊಂಡೆ ದೇವೇಗೌಡರು ಯಾವ ಮಾತನ್ನು ಕೂಡ ಸುಮ್ಮನೆ ಹೇಳೋದಿಲ್ಲ, ಯಾವ ಹೆಜ್ಜೆಯನ್ನು ಕೂಡ ಸುಮ್ಮನೆ ಇಡೋದಿಲ್ಲ. ಕುಮಾರಣ್ಣವ್ರಿಗೆ ನಾವು ಕೇಳಬೇಕಾದಿಷ್ಟೇ, ಆರೋಗ್ಯ ಕೊಡುವ. ದೇವರು ಅವ್ರಿಗೆ ಆರೋಗ್ಯ ಕೊಟ್ಟಿದ್ದೇ ಆದರೆ ಆ ದೇವ್ರು ಏನೇನೋ ಆಟ ಆಡಿಸ್ತಾನೆ, ಮತ್ತೆ ಅವ್ರನ್ನ ಇನ್ನೂ ಹೆಂಗ್ ಮಾಡಿ ಕಳಿಸ್ತಾನೆ. ಇವತ್ತು ಕುಮಾರಣ್ಣವ್ರು ನೋಡಿದ್ರೆ ತುಂಬಾ ಹೆಂಗಾಗಿ ಕಾಣ್ತಾ ಇದ್ದಾಳೆ. ಆರೋಗ್ಯ ತೊಂದರೆ ಆಯ್ತು, ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ ಅವ್ರು ನೋಡ್ಕೊಳ್ಳೋದಕ್ಕೆ. ಮಂಜುನಾಥ್ ಅವರು ಕೂಡ ಭಾರತ ರತ್ನಕರರು. ಭಾರತ ರತ್ನಕ್ಕೆ ಅಂದ್ರೆ ದೇವೇಗೌಡರ ಆಯ್ಕೆ ಎಂಥದ್ದು ಅಂತ, ತಾವೊಬ್ಬರೇ ಭಾರತ ರತ್ನ ಆಗುವಂಥದ್ದಲ್ಲ, ಭಾರತ ರತ್ನ ಪಡೆಯುವಂತ ವ್ಯಕ್ತಿತ್ವ ಉಳ್ಳವರನ್ನ ಗುರುತಿಸಿ ಅವ್ರನ್ನ ಮುಖ್ಯವಾಹಿನಿಗೆ ತರ್ತಾರಲ್ಲ, ಅದು ಬಹಳ ದೊಡ್ಡ ವಿಷಯ. ಅದರಿಂದ ಒಬ್ಬ ವ್ಯಕ್ತಿ ಎದ್ದು ಹೇಳ್ತಾ ಇದ್ರು, ಭಾರತ ರತ್ನ ಕೊಡಬೇಕು. ಭಾರತ ರತ್ನ ಅವರು ಕೊಡ್ತಾರೋ ಇಲ್ಲವೋ, ಆದರೆ ಈ ಭಾರತಕ್ಕೆ ನಿಜವಾದ ರತ್ನ ಯಾವುದು ಹಾಗೆ ಅಂತ ಹೇಳಿದ್ರೆ ಅದು ನಮ್ಮ ದೇವೇಗೌಡರು. ನಾವೆಲ್ಲರೂ ಪ್ರೀತಿಯಿಂದ ಭಾರತ ರತ್ನ ಹಾಗೆ ಅಂತ, ಅವರಿಗೆ ಜನಗಳೇ ತಾಯಿ ತಂದೆ, ಆ ಜನಗಳಿಗೆ ಒಳ್ಳೆಯ ಹೆಸರು ತರುವಂತ ಕೆಲಸ ಮಾಡಿಬಿಟ್ರೆ, ಅವರ ಆಶೀರ್ವಾದ ಅವ್ರಿಗೆ ಸಿಕ್ಬಿಟ್ರೆ ಅದಕ್ಕಿಂತ ದೊಡ್ಡ ರತ್ನ ಯಾವುದೂ ಇಲ್ಲ, ಅದಕ್ಕಿಂತ ದೊಡ್ಡ ರತ್ನ ಯಾವುದೂ ಇಲ್ಲ. ಮೋದಿ ಅತ್ಯಂತ ಕಠಿಣವಾದ ವ್ಯಕ್ತಿ, ಈ ವಿಶ್ವದಲ್ಲೇ ಅತ್ಯಂತ ಗೌರವಿಸುವಂತ ವ್ಯಕ್ತಿ, ಮೋದಿಯಿಂದ ಗೌರವಿಸಲ್ಪಡುವಂತ ವ್ಯಕ್ತಿ ಅದು ಯಾರಾದರೂ ಇದ್ರೆ ಅದು ನಿಮ್ಮ ಮಣ್ಣಿನ ಮಗ HD ದೇವೇಗೌಡ. ಬಹಳ ಕಠಿಣವಾದ ವ್ಯಕ್ತಿತ್ವ ಮೋದಿ ಅವರದು, ನೀವೆಲ್ಲ ನೋಡಿದ್ದೀರಿ, ನಾವು ನೋಡುತ್ತಾ ಇದ್ದೇವೆ. ಹೇಳ್ತಾರೆ, ನನ್ನ ತಂದೆಯ ಸ್ಥಾನದಲ್ಲಿ ಯಾರನ್ನಾದರೂ ನಾನು ನೋಡ್ಲಿಕ್ಕೆ ಬಯಸ್ತೀನಿ ಹಾಗೆ ಅಂತ ಹೇಳಿದ್ರೆ ಅದು ದೇವೇಗೌಡರನ್ನ. ಹಲವಾರು ಕ್ಲಿಷ್ಟಕರ ಸಂದರ್ಭಗಳಲ್ಲಿ ದೇವೇಗೌಡರ ಸಲಹೆಯನ್ನ, ಮಾರ್ಗದರ್ಶನವನ್ನ ಪಡೆದದ್ದನ್ನ ನಾವು ನೋಡಿದ್ದೇವೆ. ದೇವೇಗೌಡರು ಮತ್ತು ಕುಮಾರಸ್ವಾಮಿರವರು ಬಹಳ ಅಲ್ಪಾವಧಿ, ತುಂಬ ಅಲ್ಪಾವಧಿ, ಅವರು ಒಂದು 36 ತಿಂಗಳು ಅಧಿಕಾರ ಮಾಡಿದ್ರು. ಆದರೆ 300 ವರ್ಷ ನೆನಪಿಡುವಂತ ಆಡಳಿತವನ್ನು HD ಕುಮಾರಸ್ವಾಮಿರವರು ಈ ರಾಜ್ಯಕ್ಕೆ, ಈ ದೇಶಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಗೌಡ್ರು ಎಲ್ಲ ಸೇರಿದ್ರು ಒಂದು 25 ತಿಂಗಳು ಮಂತ್ರಿ ಆಗಿ ಇನ್ನೊಂದಷ್ಟು ತಿಂಗಳು ಅಧಿಕಾರ ನಡೆಸಿರ್ಬೋದು. ಯಾರು ಎಲ್ಲೋ ತುಮಕೂರು ನೀರು ಕೊಡ್ಲಿಲ್ಲ ಅಂತಲೋ ನೀರಿನ ವಿಷಯ ಹೇಳ್ತಾ ಇದ್ರು ಅವರು. ನಾವು ಮಡಕ್ಷಿರೆಯಿಂದ ಪಾಗೋಡಕ್ಕೆ ನೀರು ಹೋಗ್ತದೆ, ನಮಗೆ ನೀರು ಕೊಡ್ತಿಲ್ಲ ಅಂತೇಳಿ ನಾವು ಹೈಕೋರ್ಟ್ಗೆ ಅರ್ಜಿ ಹಾಕ್ಸುದು, ನಾಗಭೂಷಣ್ ರೆಡ್ಡಿ ಅಂತ. ಹೈಕೋರ್ಟ್ 2 ಸರ್ಕಾರಗಳಿಗೆ ನೋಟಿಸ್ ಕೊಡ್ತು, 2 ಸರ್ಕಾರಗಳು ಅಫಿಡೇವಿಟ್ ಕೊಟ್ಟು ತುಂಗಭದ್ರಾ ಬ್ಯಾಕ್ ವಾಟರ್ನಿಂದ ಇವತ್ತು ಕೂಡ್ಲಿಗಿ, ಮೊಳಕಾಲ್ಮೂರು, ಚಳ್ಳಕೆರೆ ಮತ್ತು ಪಾಗೋಡಕ್ಕೆ 1800 ಚಿಲ್ಲರೆ ಕೋಟಿ ಹಣದಲ್ಲಿ ಇವತ್ತು ಕುಡಿಯೋ ನೀರಿನ ಯೋಜನೆ ನಡೆಸ್ತಾ ಇದ್ದಾರೆ. ಅದಿನ್ ಕೆಲವೇ ತಿಂಗಳುಗಳಲ್ಲಿ ಅಷ್ಟೂ ತಾಲೂಕು ನೀರು ಕೊಡ್ತಾರೆ. ಅವತ್ತು ನಾನು ಅಲ್ಲಿಗೆ ನಿಲ್ಲಿಸ್ದೆ. ಕುಮಾರಸ್ವಾಮಿರವರು ಆ ಸಭೆಗೆ ಬಂದರು, ರಾಜಶೇಖರ ರೆಡ್ಡಿ ಅವರು ಕೂಡ ಇದ್ರು. ಇವ್ರ ವ್ಯಕ್ತಿತ್ವ ಎಷ್ಟು ದೊಡ್ಡದು, ಎಷ್ಟು ದೊಡ್ಡದು. ನಾನು ಒಂದು ಅರ್ಜಿ ಕೊಟ್ಟೆ, ನೋಡಿ ನಮ್ದೆಲ್ಲ ಬರಪೀಡಿತ ಪ್ರದೇಶ, ಬಹಳ ನೋವಿನಲ್ಲಿದ್ದೀವಿ, ನಾವು ಕುಡಿಯೋಕೆ ಕೂಡ ನೀರಿಲ್ಲ, ಎಲ್ಲ ಫ್ಲೋರೈಡ್ ಆಗಿ ಇವತ್ತು ಬಹಳ ವಿಷಮಕಾರಿ ರೋಗಗಳು ನಮಗೆ ಬರ್ತಾ ಇದ್ದಾವೆ, ಇದಕ್ಕೇನಾದ್ರೂ ಮಾಡಬೇಕಲ್ಲ. ಅವತ್ತೇನೆ KC ರೆಡ್ಡಿ ಸಮಿತಿಯನ್ನ ಫಾರ್ಮ್ ಮಾಡಿ ಅಪ್ಪರ್ ಭದ್ರಾ ಹುಟ್ಟಿಗೆ ಕಾರಣರಾದವರು ಮತ್ತು ಶಿಲಾನ್ಯಾಸ ಮೊದಲನೇದಾಗ ಹಾಕಿದವರು ಸದಾನಂದ ಗೌಡರು ಶಿಲಾನ್ಯಾಸ ಹಾಕಿದ್ರು, ಸಿದ್ದರಾಮಯ್ಯನವರು ಶಿಲಾನ್ಯಾಸ ಮಾಡಿದ್ರು, 5 ಜನ ಮುಖ್ಯಮಂತ್ರಿಗಳು ಅದಕ್ಕೆ ಶಿಲಾನ್ಯಾಸ ಮಾಡಿದ್ರು. ಆದರೆ ಮೊದಲನೇ ಸರಿ ಅದಕ್ಕೆ ಚಾಲನೆ ಕೊಟ್ಟಂತವರು, ನಮಗೆ ಒಂದು ಹೊಸ ಕನಸನ್ನು ಸಾಕಾರ ಮಾಡಿದಂಥವ್ರು ಮಾನ್ಯ ಕುಮಾರಸ್ವಾಮಿರವರು. ಇಲ್ಲೆಲ್ಲ ನಮ್ಮ ಭಾಗದ ಶಾಸಕರು, ಮಾಜಿ ಶಾಸಕರೆಲ್ಲ ಕುಳಿತಿದ್ದಾರೆ ಇಲ್ಲೆಲ್ಲ, ಅವ್ರಿಗದೆಲ್ಲ ಗೊತ್ತಿದೆ. ತಿಮ್ರಾಯಪ್ಪ ಇದ್ದಾರೆ ಇಲ್ಲಿ, ಅವ್ರಿಗೆಲ್ಲ ಗೊತ್ತಿದೆ ನಾವೆಲ್ಲ ಎಷ್ಟು ಕಷ್ಟಪಡ್ತಾ ಇದ್ವಿ ಕುಡಿಯೋ ನೀರಿಗಾಗಿ ಅಂತೇಳಿ. ಅದನ್ನು ಸಾಕಾರಗೊಳಿಸಿದಂಥವ್ರು ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಚಿತ್ರದುರ್ಗ ಈ ಭಾಗಕ್ಕೆ ನೀರು ಕೊಡಬೇಕು ಹಾಗೆ ಅಂತೇಳಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ
ಅದರಲ್ಲಿ ಯಶಸ್ಸನ್ನು ಕಂಡಂಥವ್ರು ಮಾನ್ಯ ಕುಮಾರಸ್ವಾಮಿರವರು. ಅಂಥವ್ರಿಗೆ ಭಗವಂತ ಆರೋಗ್ಯವನ್ನು ಕೊಟ್ಟು, ಚೈತನ್ಯ ಏನು ಮಾರ್ಗದರ್ಶನ, ಚೈತನ್ಯ ಯಾರು ಕೊಡೋದು ಬೇಕಾಗಿಲ್ಲ, ಅದೆಲ್ಲ ಅವ್ರ ತಂದೆಯವರಿಂದಲೇ ಅವರಿಗೆ ದತ್ತಕವಾಗಿ ಬಂದ್ಬಿಟ್ಟಿದೆ. ಅದು ಬಹುಶಃ ಅವರನ್ನು ನಾವಿನ್ನೂ ಬಹಳ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ನೋಡಬೇಕು. ಎಲ್ಲರಿಗೂ ಅಧಿಕಾರ ಬಹಳ ಬೇಗನೆ ಯಾವುದೋ ರೀತಿಯಲ್ಲಿ ಸಿಗ್ತದೆ. ಅಧಿಕಾರವನ್ನು ಬುದ್ಧಿಯಿಂದ ಬಳಸೋದು ಬೇರೆ. ಬಹುಶಃ ಕುಮಾರಸ್ವಾಮಿರವರು ಅಧಿಕಾರವನ್ನು ತನ್ನ ಬುದ್ಧಿಯಿಂದ ಏನಾದರೂ ಬಳಸಿದ್ದೇ ಆಗಿದ್ರೆ ಈ ಸೆಕೆಂಡ್ನವರೆಗೂ ಅವರೇ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಿದ್ರು. ಆದರೆ ಏನು ಮಾಡೋದು, ಕುಮಾರಣ್ಣವರು ಸ್ವಲ್ಪ ದಡ್ರು, ಅಧಿಕಾರವನ್ನು ಹೃದಯದಿಂದ ಬಳಕೆ ಮಾಡುತ್ತಾರೆ. ಈ ದೇಶದಲ್ಲಿ ಅಧಿಕಾರವನ್ನು ಹೃದಯದಿಂದ ಬಳಕೆ ಮಾಡಿದಂಥ ವ್ಯಕ್ತಿಗಳು ಹಾಗೆ ಅಂತ ಹೇಳಿದ್ರೆ ಅದು ಮಾನ್ಯ HD ದೇವೇಗೌಡರು ಮತ್ತು ನಿಮ್ಮೆಲ್ಲರ ಪ್ರೀತಿಯ ಕುಮಾರಸ್ವಾಮಿರವರು. ಅವ್ರಿಗೆ 2 ಸರಿ ಮುಖ್ಯಮಂತ್ರಿ ಆಗಿದ್ದಾಗ 2 ಸರಿನೂ ಉಳಿಸ್ಕೊಳ್ಳುವಂಥ ಅವಕಾಶ ಇದ್ರೂ ಕೂಡ ದೇವೇಗೌಡರು ಯಾವ ರೀತಿ ಪ್ರಧಾನಮಂತ್ರಿ ಪದವಿಯನ್ನು ನಾನು ಬೇರೆ ದಾರಿ ಹಿಡಿದು ಉಳಿಸ್ಕೊಳ್ಬಾರ್ದು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡು ತ್ಯಜಿಸಿದ್ರು. ಅದೇ ಮಾರ್ಗವನ್ನು, ಅದೇ ರಾಜಮಾರ್ಗವನ್ನು ಅನುಸರಿಸಿ ಗೌರವಯುತವಾಗಿ ಅಧಿಕಾರದಿಂದ ನಿರ್ಗಮಿಸಿದಂಥವರು ಮಾನ್ಯ ಕುಮಾರಸ್ವಾಮಿರವರು. ಹಾಗಾಗಿ ಈ ಕುಟುಂಬ ದೇವೇಗೌಡರ ಮಾರ್ಗದರ್ಶನದಲ್ಲಿ ಈ ನಾಡಿಗೆ ಮತ್ತು ಈ ದೇಶಕ್ಕೆ ಕೊಟ್ಟಿರುವಂಥ ಕೊಡುಗೆ, ಅದು ನೀರಾವರಿಯಲ್ಲಿರ್ಬೋದು, ಶಿಕ್ಷಣದಲ್ಲಿರ್ಬೋದು. ದೇವೇಗೌಡರು ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಲಿಲ್ಲ, ನೀವು ಅರ್ಥ ಮಾಡ್ಕೊಳ್ಬೇಕು. ಕುಮಾರಣ್ಣ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಲಿಲ್ಲ, ನೀವು ಅರ್ಥ ಮಾಡ್ಕೊಳ್ಬೇಕು. ಸ್ವಾತಂತ್ರ್ಯದಿಂದ ಅವರು ಮುಖ್ಯಮಂತ್ರಿ ಆಗೋವರೆಗೂ ಎಷ್ಟು ಶಾಲಾ ಕಾಲೇಜುಗಳು ಇದ್ದುವೋ, ಅವರು ಮುಖ್ಯಮಂತ್ರಿ ಆದಂಥ ಕೆಲವೇ ತಿಂಗಳುಗಳಲ್ಲಿ ಆ 50-60 ವರ್ಷಗಳಲ್ಲಿ ಮಾಡಿದಂಥ ಶಾಲಾ ಕಾಲೇಜುಗಳನ್ನು, ಅದಕ್ಕಿಂತ ದುಪ್ಪಟ್ಟು ಶಾಲಾ ಕಾಲೇಜುಗಳನ್ನು ಕೊಟ್ಟಂಥವರು ಕುಮಾರಸ್ವಾಮಿ ಅವರು ಒಂದೇ ವರ್ಷದಲ್ಲಿ. ಅದು ದೇವೇಗೌಡರು ಮತ್ತು ಅವರ ಕುಟುಂಬ ವರ್ಗ ಅಂದರೆ ಕುಮಾರಣ್ಣ ಅವರಿಗೆ ಇರುವಂಥ ಇಚ್ಛಾಶಕ್ತಿ. ಅದು ಎಲ್ಲಿಂದ ಬಂತು ಹಾಗೆ ಅಂತ ಹೇಳಿದ್ರೆ, ಅವರೇನು ಬಂಡವಾಳಶಾಹಿಗಳಲ್ಲ, ದೇವೇಗೌಡರೇನು ದೊಡ್ಡ ಬಂಡವಾಳಶಾಹಿಗಳಲ್ಲ, ಅವ್ರ ತಂದೆಯವರೇನು ಭಾಳ ದೊಡ್ಡ ಮುಖಂಡರೇನು ಆಗಿರಲಿಲ್ಲ. ಅವ್ರು ಹೇಳ್ತಾ ಇದ್ರು, ನಾನೆಲ್ಲೋ ಗೊಣ್ಣೆ ಸುರಿಸ್ತಾ ಕುಂತಿದ್ದೆ ಬುದ್ಧಿ, ನಾ ಭಾಳ ಚಿಕ್ಕ ಹುಡುಗ, ನಮ್ಮಮ್ಮ ಕರೆದು ಗೊಣ್ಣೆ ಒರೆಸ್ತಾ ಇದ್ಲು, ಯಾರೋ ಒಬ್ಬ ಇವನು ಬಂದ ಬುಡ್ಬುಡ್ಕಿ, ಅವನು ನನ್ನ ನೋಡಿ ಈ ದೇಶವನ್ನು ಇವನು ಆಳ್ತಾನೆ ಹಾಗೆ ಅಂತ ಹೇಳ್ಬಿಟ್ಟ ಅಂದ್ರೆ ಅವ್ರ ಮಾತಿನಲ್ಲಿ ಚಕ್ರವರ್ತಿ ಆಗ್ತಾನೆ ಅವನು. ನಮ್ಮಮ್ಮ ಗೊಣ್ಣೆ ಹೊರಸ್ತಾ ಎಲ್ಲಿ ಚಕ್ರವರ್ತಿ ಆಗ್ತಾನೆ, 10ನೇ ಕ್ಲಾಸ್ ಪಾಸ್ ಮಾಡಿದ್ರೆ ಸಾಕು ಅಂತಾರ ಮಾತಾಡಿದ್ಲು. ಆದರೆ ದೇವೇಗೌಡರು ಚಕ್ರವರ್ತಿನೇ ಆದ್ರು. ಇದು ಎಷ್ಟು ಹೇಳಿದ್ರು ಕೂಡ ಮುಗಿದಂಥ ಕತೆ. ಹೇಳಿದ್ರಲ್ಲ ನಮ್ಮ ಸುಗತ ಶ್ರೀನಿವಾಸ್ ಅವರು, 600 ಪುಟಗಳಲ್ಲಿ ನಾನು ಬರೆದಿದ್ದೇನೆ, 6000 ಪುಟಗಳು ಬರೆದ್ರು ಕೂಡ ದೇವೇಗೌಡರ ಈ ಸಾಧನೆಗಳು ಮುಗಿಯೋದಿಲ್ಲ ಹಾಗೆ ಅಂತೇಳಿ. ಅದರಿಂದ ಅವರ ಶಕ್ತಿ ಇಡೀ ನಾಡನ್ನು ಕಾಯುವಂಥ, ಇಡೀ ದೇಶವನ್ನು ಕಾಯುವಂಥ, 89ನೇ ವಯಸ್ಸಿನಲ್ಲಿ ಕಾವೇರಿಗೆ ಅನ್ಯಾಯ ಆಗ್ತದೆ ಅಂತ ಹೇಳಿದ್ರೆ ಕಾವೇರಿ ಗಾಂಧಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.